ಚಾಟ್ ಜಿಪಿಟಿ ಹೇಗೆ ನಿಮ್ಮ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತದೆ ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ಕಂಪ್ಯೂಟರ್ಗೆ ಭಾಷೆ ಅರ್ಥವಾಗುತ್ತದೆಯೇ? ಇಲ್ಲ. ಆದರೆ ಅದು ಪ್ಯಾಟರ್ನ್ ಅನ್ನು ಕಲಿಯುತ್ತದೆ. ಅದೇ LLMನ ಮೂಲ ತತ್ವ. LLM ಲಕ್ಷಾಂತರ ಪುಸ್ತಕಗಳು, ವೆಬ್ಸೈಟ್ಗಳು ಮತ್ತು ಲೇಖನಗಳಿಂದ ತರಬೇತಿ ಪಡೆಯುತ್ತದೆ. ಅದಕ್ಕಾಗಿ ಇದನ್ನ ಲಾರ್ಜ್ ಎಂದು ಕರೆಯಲಾಗುತ್ತದೆ. ಲ್ಯಾಂಗ್ವೇಜ್ ಎಂದರೆ ಮಾನವ ಭಾಷೆ. LLM ಪದಗಳು, ವಾಕ್ಯಗಳು ಮತ್ತು ಅರ್ಥದ ನಡುವಿನ ಸಂಬಂಧ ಕಲಿಯುತ್ತದೆ. ಮಾಡೆಲ್ ಎಂದರೆ ಗಣಿತೀಯ ಸಮೀಕರಣಗಳ ಜಾಲ. ನ್ಯೂರಲ್ ನೆಟ್ವರ್ಕ್ಸ್ ಮೂಲಕ ಇದು ಕಲಿಯುತ್ತದೆ. LLM ತರಬೇತಿ ಪಡೆಯುವಾಗ ಒಂದು ವಾಕ್ಯದಲ್ಲಿ ಮುಂದಿನ ಪದವನ್ನ ಊಹಿಸುವುದನ್ನ ಕಲಿಯುತ್ತದೆ. ಉದಾಹರಣೆಗೆ, ಇಂಡಿಯಾ ಇಸ್ ಅಂಡರ್ ಕಂಟ್ರಿ ಎಂದು ಕೊಟ್ರೆ ಅದು ಡೈವರ್ಸ್ ಅಥವಾ ಡೆವಲಪಿಂಗ್ ಎಂದು ಊಹಿಸಬಹುದು. LLM ಪದಗಳನ್ನ ಟೋಕೆನ್ಸ್ ಆಗಿ ವಿಭಜಿಸುತ್ತದೆ. ಪ್ರತಿಯೊಂದು ಟೋಕೆನ್ ಅನ್ನ ಪ್ರತ್ಯೇಕವಾಗಿ ಪ್ರಕ್ರಿಯೆ ಮಾಡುತ್ತದೆ. LLM ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಬಳಸಿ ಕೆಲಸ ಮಾಡುತ್ತದೆ. ಅಟೆನ್ಷನ್ ಮೆಕ್ಯಾನಿಸಮ್ ಇದರ ಹೃದಯವಾಗಿದೆ. ಚಾಟ್ ಜಿಪಿಟಿ ಕೂಡ ಒಂದು LLM. ನೀವು ಪ್ರಶ್ನೆ ಕೇಳಿದಾಗ ಅದು ಮುಂದಿನ ಉತ್ತಮ ಪದಗಳನ್ನು ಊಹಿಸಿ ಉತ್ತರ ಕೊಡ್ತದೆ. LLM ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದು ಕೇವಲ ಪ್ಯಾಟರ್ನ್ ಆಧರಿಸಿ ಉತ್ತರ ಕೊಡ್ತದೆ. ಫೈನ್ ಟ್ಯೂನಿಂಗ್ ಮೂಲಕ LLM ಅನ್ನ ನಿರ್ದಿಷ್ಟ ಕೆಲಸಗಳಿಗೆ ಉತ್ತಮಗೊಳಿಸಬಹುದು. ಪ್ರಾಂಪ್ಟ್ ಹೇಗೆ ಬರೆಯುತ್ತೀರಿ ಎಂಬುದರ ಮೇಲೆ ಉತ್ತರದ ಗುಣಮಟ್ಟವ ಅವಲಂಬಿತವಾಗಿದೆ. LLM ಬಳಸುವ ಕ್ಷೇತ್ರಗಳು: ಚಾಟ್ ಬಾಟ್ಸ್, ಕಾಂಟೆಂಟ್ ಕ್ರಿಯೇಷನ್, ಕೋಡಿಂಗ್ ಅಸಿಸ್ಟೆನ್ಸ್, ಟ್ರಾನ್ಸ್ಲೇಷನ್. ಕೆಲವೊಮ್ಮೆ LLM ತಪ್ಪು ಮಾಹಿತಿಯನ್ನ ಕೊಡಬಹುದು. ಇದನ್ನ ಹ್ಯಾಲ್ಯೂಸಿನೇಷನ್ ಎಂದು ಕರೀತಾರೆ. ಕೆಲವು ಓಪನ್ ಸೋರ್ಸ್ LLMಗಳನ್ನ ನೀವು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಕೂಡ ಓಡಿಸಬಹುದು. ಭವಿಷ್ಯದಲ್ಲಿ LLMಗಳು ಇನ್ನಷ್ಟು ಬುದ್ಧಿವಂತವಾಗುತ್ತವೆ ಮತ್ತು ಕೆಲಸದ ರೀತಿಯನ್ನ ಸಂಪೂರ್ಣವಾಗಿ ಬದಲಿಸುತ್ತವೆ. ಇಂದು ನಾವು LLM ಎಂದರೇನು, ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದರ ಬಳಕೆಗಳ ಬಗ್ಗೆ ತಿಳ್ಕೊಂಡೆವು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.